ಎದ್ಬಾ ಲಿಲ್ಲಿ, ಇಲ್ಲಿ ಕುತ್ಕೋ ಬಾ, ಏನಾಗಲ್ಲ. ಆ, ಆ, ಬಂದೆ, ಸುಸ್ತಾಗ್ತಾ ಇದೆ. ಲಿಲ್ಲಿ ಏನಾಗಲ್ಲ ಬಾ ಲಿಲ್ಲಿ, ಇಲ್ಲಿ ಕುತ್ಕೋ ಬಾ ನಮ್ಮೊಟ್ಟಿಗೆ ಬಾ, ಸ್ವಲ್ಪ ನೀರಿದೆ ಕುಡಿತೀಯಂತೆ. ಲಿಲ್ಲಿ ಜ್ವರ ಹೇಗಿದೆ, ಪರವಾಗಿಲ್ವಾ? ಇಲ್ಲ ಜೂಲಿ, ತುಂಬಾ ಕಷ್ಟ ಆಗ್ತಾ ಇದೆ. ಹೊಟ್ಟೆ ಬೇರೆ ನೋವು ಆಗ್ತಾ ಇದೆ, ತಲೆ ತಿರ್ಗಂಗ್ ಆಗ್ತಾ ಇದೆ, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಲಿಲ್ಲಿ ಬಾ ಇಲ್ಲಿ, ಸ್ವಲ್ಪ ಹೊತ್ತು ಬಂದು ನನ್ನ ಕಾಲ್ ಮೇಲೆ ಮಲ್ಕೋ, ನಿಂಗಾಗ ಸ್ವಲ್ಪ ಆರಾಮಾಗಿರತ್ತೆ. ಸ್ವಲ್ಪ ಹೊತ್ತು ಹಿಂಗೆ ಮಲ್ಕೋ ಲಿಲ್ಲಿ, ಆಯ್ತಾ? ಏನಾಗಲ್ಲ, ನಾವೆಲ್ಲ ಇದೀವಿ. ಆಯ್ತು ಅಚ್ಚು. ಲಿಲ್ಲಿ ಲಿಲ್ಲಿ ಇಲ್ಲಿಗೆ ಸ್ವಲ್ಪ ಬಾ, ನಾನೀಗ ಇದು ಕೊಡ್ತೀನಿ ನೋಡು, ಇದು ತಿನ್ನು, ಸ್ವಲ್ಪ ಹೊಟ್ಟೆಗೆ ಫುಲ್ ಆಯ್ತು ಅಂದ್ರೆ ನಿಂಗೆ ಸ್ವಲ್ಪ ಜ್ವರ ಕಡಿಮೆ ಆಗತ್ತೆ. ಏನ್ ರೇಷ್ಮೆ ಹೇಳ್ತಾ ಇದೀಯಾ? ಏನ್ ತಂದಿದ್ಯಾ? ಅರೇ ಲಿಲ್ಲಿ, ನೀನು ಇಲ್ಲಿಗೆ ಬಾ, ನಾನು ಹೇಳ್ತೀನಿ. ಇದೇನ್ ರೇಷ್ಮಾ? ಲಿಲ್ಲಿ ಇದೇ ನಿಂಗೆ ಗೊತ್ತಿಲ್ವಾ? ಬ್ಯಾಂಬೂಗೆ ಟ್ರೀ ಐತಲ್ಲ, ಅದ್ರದ್ದು ಕೆಳಗೆ ಬುಡದಲ್ಲಿ ಬೆಳ್ಕೊಳತ್ತಲ್ಲ ಸಣ್ಣದು ಸಣ್ಣದು ಗಿಡ, ಅದು ಇದನ್ನ ಬೇಯಿಸಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಈಗ ನಮ್ಗೆ ಏನು ಮಾಡೋದು, ಬೇಯಿಸಕ್ಕೆ ಆಗಲ್ಲ, ಅದಕ್ಕೆ ನಾನು ಸುಟ್ಕೊಟ್ಟಿದ್ದೀನಿ. ನೀನು ತಿನ್ನು ಆಯ್ತಾ? ಚೆನ್ನಾಗಿದ್ರೇನು ತಿನ್ನು, ಚೆನ್ನಾಗಿಲ್ಲ ಅಂದ್ರೇನು ತಿನ್ನು ಆಯ್ತಾ? ಸ್ವಲ್ಪ ತಿಂದು ಸ್ವಲ್ಪ ನೀರು ಕುಡಿ, ಇದು ಬಿಟ್ರೆ ನಮ್ಗೆ ಇವತ್ತು ಏನು ಇಲ್ಲ, ಏನ್ ಮಾಡೋದು? ಆಯ್ತು ರೇಷ್ಮಾ, ನಿಮ್ಗೆ? ಅರೇ ಲಿಲ್ಲಿ, ಫಸ್ಟ್ ನೀನು ತಿನ್ನು ಆಯ್ತಾ? ನಮ್ದು ಬಗ್ಗೆ ನೀನು ಯೋಚನೆ ಮಾಡಬೇಡ, ನಮ್ದಕ್ಕೆ ಇವತ್ತು ಊಟ ಇಲ್ಲ ಅಂದ್ರೇನು 3 ಜನ ಇರ್ತೀವಿ. ಈಗ ನಿಂಗೆ ಜ್ವರ ಆಯ್ತಲ್ಲ, ನೀನ್ ತಿನ್ನು. ಏನ್ ಹೇಳ್ತೀಯ ಅಚ್ಚು, ಜೂಲಿ? ಹೌದು, ನೀನ್ ಹೇಳೋದು ಸರಿನೇ, ನಮ್ಗೆ ಇವತ್ತು ಹೊಟ್ಟೆಗಿಲ್ಲ ಅಂದ್ರೇನು ಪರವಾಗಿಲ್ಲ. ಲಿಲ್ಲಿ ನೀನ್ ತಿನ್ನು ಲಿಲ್ಲಿ. ಎಸ್, ನೀವಿಬ್ರು ಹೇಳೋದು ಕರೆಕ್ಟ್. ನನ್ಗೆ ಇಷ್ಟೊಂದು ಬೇಡ, ನಾವು 4 ಜನ ಶೇರ್ ಮಾಡ್ಕೊಂಡು ತಿನ್ನೋಣ, ನನಗೆ ಸ್ವಲ್ಪ ಇದ್ರೆ ಸಾಕು. ಅರೇ ಲಿಲ್ಲಿ, ನಿಂದಕ್ಕೆ ಏನು ಇಷ್ಟು ಹಠ ಹಿಡಿಯತ್ತೆ? ನಂದು ಹೇಳ್ತೀನಲ್ಲ ನೀನು, ಈಗ ಇದನ್ನ ತಿನ್ನು ಆಯ್ತಾ? ನಿಂದು ತಿಂದು ಸ್ವಲ್ಪ ನೀರು ಕುಡಿದು ಮಲ್ಗು, ನಮ್ಗೆ ಏನ್ ಬೇಕಂತ ನಾವು ಆಮೇಲೆ ಚಿಂತೆ ಮಾಡ್ಕೊಳ್ತೀವಿ. ನೀನ್ ಫಸ್ಟ್ ತಿಂದು ನೀನು ಆರಾಮಾಗು. ಏ ಲಿಲ್ಲಿ, ಹೇಗೆ ಇದೆ ಹೊಟ್ಟೆ ಹಸಿವು? ಈಗ ಪರವಾಗಿಲ್ಲ? ಪರವಾಗಿಲ್ಲ ರೇಷ್ಮಾ, ಆದ್ರೆ ಕೈ ಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ. ಅರೇ ಲಿಲ್ಲಿ, ನಿಮ್ಗೆ ಕೈಕಾಲೆಲ್ಲ ನೋವಾಗ್ತಾ ಇದೆ ಅಂದ್ರೆ ನಿಮ್ಗೆ ಜ್ವರ ಇದೆಯಲ್ಲ, ಅದಕ್ಕೆ ಹಂಗೆ ಕೈಕಾಲೆಲ್ಲ ನೋವಾಗೋದು ಆಯ್ತಾ? ಈಗ ನೀನು ಸ್ವಲ್ಪ ತಿಂದಿದ್ಯಲ್ಲ, ಸರಿ ಹೋಗಿ ಮಲ್ಗು ಆಯ್ತಾ? ಹೌದು ಹೌದು ಅಚ್ಚು, ಏನು ಈಗ ಮಾಡೋದು? ಕಾಡಲ್ಲಿ ಮಳೆ ಬಂತು ಅಂದ್ರೆ ಮೊದ್ಲೇ ಲಿಲ್ಲಿಗೆ ಜ್ವರ ಐತೆ. ಮಳೆ ಬಂತಂದ್ರೆ ಫುಲ್ ಆಗಿ ನೆಂದೋಗ್ಬಿಡ್ತೀವಿ, ಚಳಿ ಆಗತ್ತೆ. ಮೊದ್ಲೇ ಈ ಕಾಡೊಳಗೆ ಚಳಿ, ಈಗ ಮಳೆ ಬಂತಂದ್ರೆ ಮುಗೀತು. ಅಚ್ಚು ಅಳ್ಬೇಡ, ನಾವು ಈ ಮನೆ ಕಟ್ಟಿದೀವಲ್ಲ ಅದ್ರೊಳಗೆ ಕುತ್ಕೊಳ್ಳೋಣ ಆಯ್ತಾ? ಅಚ್ಚು ಒಳಗೆ ಹೋಗಿ ಕುತ್ಕೊಳ್ಳೋಣ ಬಾ. ಹೌದು ಅಚ್ಚು, ಏನು ಮಾಡೋದು, ಇಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ನಾವು. ಹೇ ರೇಷ್ಮಾ, ಅಚ್ಚು ಅದಿದೆಯಲ್ಲ ಬೇಯಿಸಿದ್ದು, ಅದು ಚೂರು ಶೇರ್ ಮಾಡ್ಕೊಂಡು ನಂಗೆ ತಿನ್ನೋಣ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಗೊತ್ತಾ? ನನಗೆ ಬೇಡ ಜೂಲಿ, ನೀನೇ ತಿನ್ನು, ತುಂಬಾ ಹೆದರಿಕೆ ಆಗ್ತಾ ಇದೆ. ಜೂಲಿ ನೀನೇ ತಿನ್ನು, ನನಗೂ ಹೊಟ್ಟೆ ಹಸಿವೆ ಆಗ್ತಾ ಇಲ್ಲ, ಈಗ ತುಂಬಾ ಹೆದರಿಕೆ ಆಗ್ತಾ ಇದೆ. ನೀನಾದ್ರೂ ಹೊಟ್ಟೆ ತುಂಬಾ ತಿನ್ನು ತಗೋ. ಹೇ ಏನಿದು ಈ ತರ ಮಾತಾಡ್ತಾ ಇದ್ದೀರಾ? ಏನು ಚಿಂತೆ ಮಾಡ್ಕೋಬೇಡಿ, ಏನು ಆಗಲ್ಲ ನಮ್ಗೆ ಆಯ್ತಾ? ಅದ್ ಸ್ವಲ್ಪ ಹುಲ್ಲಿದೆಯಲ್ಲ, ಅದನ್ನ ಅಲ್ಲಿ ಮುಂದೆ ಇಟ್ಟು ಸ್ವಲ್ಪ ಕ್ಲೋಸ್ ಮಾಡ್ಬಿಡು. ಯಾವ ಹುಲ್ಲು ಇದಾ? ಅದೇ, ಸ್ವಲ್ಪ ಮುಂದೆ ಎಲ್ಲ ಕ್ಲೋಸ್ ಮಾಡ್ಬಿಡು, ಆವಾಗ ಸ್ವಲ್ಪ ನೀರ್ ಬರೋದ್ ಕಡಿಮೆ ಆಗ್ಬೋದು. ಆಯ್ತು, ಸಾಕಾ? ಅಪ್ಪ ದೇವ್ರೇ, ಏನು ಆಗ್ಬಾರ್ದಪ್ಪ, ನಮ್ ಯಾರಿಗೂ ಜ್ವರ ಎಲ್ಲ ಬರ್ಬಾರ್ದು, ತುಂಬಾ ಕಷ್ಟ ಆಗತ್ತೆ. ನಾಳೆ ಹೆಂಗಾದ್ರೂ ಮಾಡಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಪ್ಲೀಸ್ ದೇವ್ರೇ ಕಾಪಾಡಪ್ಪ. ಬೆಳಗ್ಗೆ ಆಯ್ತು, ಏನೂ ಆಗ್ಲಿಲ್ಲ ಯಾರಿಗೂ. ಯಪ್ಪ
ಹೌದು ಅಚ್ಚು, ಒಳ್ಳೆ ನಿದ್ರೆ ಬಂತು ನನಗೆ. ಕೆಳಗೆಲ್ಲ ಫುಲ್ಲು ನೀರಿದ್ರೇನು ನನಗೆ ನಿದ್ರೆನೇ ತಡ್ಕೊಳಕ್ಕಾಗ್ಲಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿದೀನಿ. ನೀನು? ಓ, ನಾನು ತುಂಬಾ ಚೆನ್ನಾಗಿ ನಿದ್ರೆ ಮಾಡಿದೆ ರೇಷ್ಮಾ. ಮೊದಲೇ ಹೊಟ್ಟೆಲಿ ಏನೂ ಇರ್ಲಿಲ್ವಾ, ಹೊಟ್ಟೆ ಹಸುವಿಗೆ ಹಂಗೆ ತಲೆ ತಿರ್ಗಂಗಾಗಿತ್ತು. ಹಂಗೆ ನಿದ್ರೆ ಮಾಡ್ಬಿಟ್ಟೆ ನಾನು. ಏನ್ ನಡೀತು ರಾತ್ರಿ ಅಂತ ಒಂಚೂರು ಗೊತ್ತಿಲ್ಲ ನನಗೆ. ಹೇ ಅಚ್ಚು, ನೀನು ನೈಟಿಡಿ ಇಲ್ಲೇ ಕುತ್ಕೊಂಡಿದ್ಯಾ? ಇಲ್ಲ ಜೋಲಿ, ನಾನು ಒಳಗೆ ನಿದ್ರೆ ಮಾಡ್ತಾ ಇದ್ದಿದ್ದು. ಈಗಷ್ಟೇ ಹೊರಗೆ ಬಂದೆ. ನಿನಗೇನಾದ್ರೂ ರಾತ್ರಿ ತೊಂದರೆ ಆಯ್ತಾ? ಹೋ ನೋ ಅಚ್ಚು, ನನಗೆ ರಾತ್ರಿ ಏನು ತೊಂದರೆ ಆಗಲಿಲ್ಲ. ಒಳ್ಳೆ ನಿದ್ದೆ ಮಾಡಿದ್ದೀನಿ. ಅವಳಲ್ಲಿ ನಿನ್ನೆ ರಾತ್ರಿ ಜ್ವರ ಇತ್ತು. ಈಗ ಹೆಂಗಿದ್ದಾಳೋ ಏನೋ ಗೊತ್ತಿಲ್ಲ. ಜೂಲಿ, ಸ್ವಲ್ಪ ಸೈಡ್ ಬಿಡು, ಹೊರಗೆ ಬರ್ತೀನಿ. ಅಚ್ಚು, ನನಗೆ ಜ್ವರ ಹೋಗ್ಬಿಟ್ಟು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದೆ. ಹೌದಾ ಲಿಲ್ಲಿ, ನನಗೆ ತುಂಬಾ ಖುಷಿ ಆಗ್ತಿದೆ. ಮೊದಲು ಇಲ್ಲಿಂದ ಹೋಗ್ಬೇಕಲ್ಲ ರೇಷ್ಮಾ? ಹೌದು ಅಚ್ಚು. ಸರಿ ನಡೀರಿ, ಹೋಗೋಣ. ಆಯ್ತು. ಕೇಳಿ, ಇವತ್ತು ಹೆಂಗಾದ್ರೂ ಮಾಡಿ ಹೆಂಗಾದ್ರೂ ನಾವು ಮನೆಗೆ ಹೋಗೋದಕ್ಕೆ ಟ್ರೈ ಮಾಡ್ಬೇಕು, ಆಯ್ತಾ? ಆಯ್ತು ಅಚ್ಚು. ಅಚ್ಚು, ಇದು ತುಂಬಾ ದೊಡ್ಡ ಕಾಡೈತೆ, ಹೆಂಗೆ ನಾವು ಮನೆಗೆ ಹೋಗೋದು? ನೀನ್ ಹೇಳೋದು ಸರಿನೇ ರೇಷ್ಮಾ, ಆದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿ. ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ. ಹಿಂಗ್ ಹೋಗಕ್ಕಾಗತ್ತೆ? ಆ ತರ ಎಲ್ಲ ಮಾತಾಡ್ಬೇಡಿ, ಅದೇ ನಮಗೆ ಬೇಜಾರ್ ತಂದು ಕೊಡುತ್ತೆ, ಗೊತ್ತಾ? ಹೌದಚ್ಚು, ನೀನ್ ಹೇಳೋದು ಸರಿನೇ. ನನ್ಗೊಂದು ಐಡಿಯಾ ಇದೆ. ಏನ್ ಗೊತ್ತಾ? ಏನಂತ ಹೇಳಿಲ್ಲಿ? ಹೇ ಅಚ್ಚು, ಈ ಫಾರೆಸ್ಟ್ ಆಫೀಸ್ನವರೆಲ್ಲ ಇರ್ತಾರಲ್ಲ, ಫಾರೆಸ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತಾರಲ್ಲ ಗಾಡಿಯಲ್ಲೆಲ್ಲ, ಆಗ ಆ ಗಾಡಿ ಹೋಗಿರೋ ದಾರಿ ಎಲ್ಲ ಇರತ್ತಲ್ಲ, ಅಂತ ದಾರಿ ಹುಡ್ಕೊಂಡು ನಾವು ಕುತ್ಕೊಂಡ್ರೇನು ಯಾವ್ದಾದ್ರು ಗಾಡಿ ಬಂತು ಅಂದ್ರೆ ಹತ್ಕೊಂಡು ಹೋಗ್ಬೋದಲ್ಲ? ಹೌದು ಲಿಲ್ಲಿ, ನೀನ್ ಹೇಳೋದನ್ನು ಸರಿನೇ. ಹಂಗಂದ್ರೆ ನಾವು ಹಂಗೇನೆ ಮಾಡೋಣ ಅಚ್ಚು. ಆಯ್ತು. ಆ ಕಡೆ ಒಂದ್ ನೀರ್ ಬೀಳೋಂತ ಜಾಗ ಇದೆ, ಅಲ್ಲಿ ಹೋಗಿ ಒಂದ್ 2 ಮೀನ್ ಹಿಡಿದು ತಿನ್ಬಿಟ್ಟು ಹೋಗೋಣ ಇಲ್ಲಿಂದ. ಇವತ್ ರಾತ್ರಿವರೆಗೂ ನಮ್ಗೆ ಹೊಟ್ಟೆ ಹಸಿವೆ ಆಗ್ಬಾರ್ದು. ಆ ತರ ಮೀನ್ ಹಿಡಿದು ತಿಂದು ನಡಿಯೋಣವಾ? ಆಯ್ತಚ್ಚು, ಹಂಗೆ ಮಾಡೋಣ ಬಾ. ಏ ಅಚ್ಚು, ಜೂಲಿ, ಲಿಲ್ಲಿ, ಬೇಗ ಬನ್ನಿ. ಏನ್ ರೇಷ್ಮಾ? ಹೇ ಸ್ವಲ್ಪ ಮೇಲೆ ನೋಡು. ವಾವ್, ದಾಳಿಂಬೆ ಹಣ್ಣು. ಹೇ ಅಚ್ಚು. ಏನ್ ಜೂಲಿ? ಅದು ನೀನು ಹೇಳ್ದಲ್ಲ, ಏನದು ದಾಳಿಂಬೆ? ಅದು ಅಲ್ಲ, ಅದು ಅದರ ಹೆಸರು ಪೊಮೊಗ್ರಾನೇಟ್. ಹಣ್ಣು ಸಿಕ್ಕಿದೆ ಅಂತ ತುಂಬಾ ಸಂತೋಷದಲ್ಲಿದ್ದೀನಿ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು, ಆಯ್ತಾ? ರೇಷ್ಮಾ, ಇದು ದಾಳಿಂಬೆ ಹಣ್ಣು ತಾನೇ? ತಗೊಂಡು ತಿನ್ನೋಣ? ಆಯ್ತು ಅಚ್ಚು, ಇದು ತಗೊಂಡು ತಿನ್ನೋಣ. ಮೀನ್ ಹಿಡಿದು ಸುಟ್ಟು ತಿನ್ನೋದ್ ಬೇಡ, ಅದು ಟೈಮ್ ವೇಸ್ಟ್ ಆಗತ್ತೆ. ನಾನು ಹಂಗೆ ಐಡಿಯಾ ಮಾಡಿದೆ. ಸರಿ ಆಯ್ತು, ತಗೊಂಡು ತಿನ್ನೋಣ. ಅಚ್ಚು, ನನಗೆ ಸುಸ್ಸು ಬರ್ತಾ ಇದೆ, ನೀನು ಬರ್ತೀಯ ನನ್ನೊಟ್ಟಿಗೆ? ಲಿಲ್ಲಿ, ನೀನೇ ಹೋಗ್ಬಿಟ್ ಬಾ, ತುಂಬಾ ದೂರ ಹೋಗ್ಬೇಡ. ಇಲ್ಲಿದೆಯಲ್ಲ, ಅಲ್ಲಿ ಕಾಣ್ತಾ ಇದೆ ನೋಡು, ಅಲ್ಲಿ ಹೋಗಿ ಸುಸ್ಸು ಮಾಡ್ಬಿಟ್ ಬಾ, ಆಯ್ತಾ? ತುಂಬಾ ದೂರ ಹೋಗ್ಬೇಡ, ಆಯ್ತಾ? ನೀನ್ ತಾನೇ ಹೇಳ್ದೆ ಒಬ್ಬೊಬ್ರೆ ಎಲ್ಲೂ ಹೋಗ್ಬೇಡಿ, ಇಬ್ರಿಬ್ರು ಹೋಗೋಣ ಅಂತ ಅಂದ್ಬಿಟ್ಟು. ಈಗ ನಾನು ಒಬ್ಳೇ ಹೋಗು ಅಂತ ಹೇಳ್ತಾ ಇದ್ಯಾ? ಹಣ್ಣು ಸಿಕ್ಕಿದ ತಕ್ಷಣ ಎಷ್ಟು ಚೇಂಜ್ ಆಗ್ಬಿಟ್ಟಲ್ಲ ನೀನು. ಹಂಗೇನಿಲ್ಲ ಲಿಲ್ಲಿ, ನಾವ್ ಇಲ್ಲೇ ಇದೀವಿ, ತುಂಬಾ ದೂರ ಹೋಗ್ಬೇಡ. ಈ ಮರ ಇದೆ ನೋಡು, ಆ ಮರದಿನ ಕಡೆ ಹೋಗಿ ಕುತ್ಕೊಂಡು ಸುಸ್ಸು ಮಾಡ್ಬಿಟ್ ಬಾ, ಆಯ್ತಾ? ನನ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತದೆ, ಅದಕ್ಕೆ ಹೇಳ್ತಾ ಇರೋದು. ನೀನ್ ರಾತ್ರಿ ಸ್ವಲ್ಪ ಏನೋ ಹೊಟ್ಟೆ ತಿಂದೆ, ನಾ ಏನೋ ತಿನ್ಲಿಲ್ಲಲ್ಲ. ಸರಿ ಆಯ್ತು, ನೀನು ಏನು ತಿನ್ಲಿಲ್ಲ. ನಾನು ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ. ನನ್ಗೂ ಸ್ವಲ್ಪ ತೆಗ್ದಿಡಿ, ಆಯ್ತಾ? ಆಯ್ತು. ರೇಷ್ಮಾ, ಹೆಂಗೆ ಹಣ್ಣು ತೆಗಿಯೋದು? ಲಿಲ್ಲಿ ತಾನೇ ಚೆನ್ನಾಗಿ ಮರ ಹತ್ತುತ್ತಾಳೆ, ಆದ್ರೆ ಅವಳನ್ನ ಮರ ಹತ್ತಕ್ಕೆ ನನಗೆ ಮನಸ್ಸೇ ಇಲ್ಲ. ಆಗ್ಲೇ ಅಲ್ಲಿಂದ ಬಿದ್ನಲ್ಲ ನಿನ್ನೆ, ಆ ತರ ಆಗ್ಬಾರ್ದು. ಅದಕ್ಕೆ ಈಗ ಏನ್ ಮಾಡೋಣ? ಖಂಡಿತ ಬಾ, ನಾವು ಹಣ್ಣು ತೆಗೆದು ತಿನ್ನೋಣ. ಅದು ಸರಿ ಅಚ್ಚು, ಹಾಗೇನೆ ಮಾಡೋಣ. ಹೆಂಗೋ ಇವತ್ತು ಒಳ್ಳೆ ಫ್ರೂಟ್ ಸಿಕ್ಕಿದೆ, ಚೆನ್ನಾಗಿ ತಿನ್ಬಿಟ್ಟು ಹಿಂಗಾದ್ರೂ ಮಾಡಿ ಮನೆಗೆ ಹೋಗೋದ್ ನೋಡ್ಬೇಕು. ಏನಿದು ಪಳಪಳ ಅಂತ ಹೊಳಿತಾ ಇದೆ? ಏನಿದು ಒಂಥರ ಇದೆ, ನೋಡೋದಕ್ಕೆ ಹೆದರಿಕೆ ಆಗ್ತಾ ಇದೆ. ಇದನ್ನ ತೆಗಿಯಲ್ವಾ ಬೇಡ್ವಾ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ನೋಡಿದ್ರೆ ಹೆದರಿಕೆನೂ ಆಗ್ತಾ ಇದೆ, ತೆಗಿಬೇಕಂತ ಆಸೆನೂ ಆಗ್ತಾ ಇದೆ. ಏನ್ ಮಾಡೋಣ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಡೈಲಿ 2 ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಕಮೆಂಟ್ಸ್ ಅಲ್ಲಿ ಕೇಳ್ತಾನೆ ಇದ್ದೀರಾ. ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್, ಡೈಲಿ 2 ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಹಾಗೇನೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾನೆ ಇರ್ತೀರಾ, ಮಕ್ಕಳನ್ನ ಮನೆ ಕರ್ಕೊಂಡ್ಬನ್ನಿ, ಇದು ರಿಯಲ್ ಸ್ಟೋರಿನಾ ಇಲ್ಲ ವಿಡಿಯೋಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದು ಯಾವುದು ರಿಯಲ್ ಸ್ಟೋರಿ ಅಲ್ಲ, ಇದು ನಾವು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮತ್ತು ಖುಷಿ ಪಡಿಸೋಕ್ಕೋಸ್ಕರ ಮಾಡುವಂತ ಸಣ್ಣ ಕಾನ್ಸೆಪ್ಟ್ ಅಷ್ಟೇ. ತುಂಬಾ ದಿನದಿಂದ ಮಕ್ಕಳನ್ನ ಮನೆ ಕರ್ಕೊಂಡೋಗಿ ಅಂತ ಕೇಳ್ತಾನೆ ಇದ್ದೀರಾ. ಇನ್ನೇನ್ ಸ್ವಲ್ಪ ದಿನದಲ್ಲಿ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ತೀವಿ. ಹಾಗೇನೆ ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.